ಕೆನರಾ ಬ್ಯಾಂಕ್ನ ಈ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು 17,250 ರೂಪಾಯಿವರೆಗೆ ಗಳಿಸೋಕೆ ಸಾಧ್ಯ ಇದೆ. ಬಂಡವಾಳ ಸುರಕ್ಷಿತವಾಗಿರಬೇಕು, ಪ್ರತಿ ತಿಂಗಳು ಆದಾಯ ಬರಬೇಕು ಅಂದ್ರೆ ಇದು ಒನ್ ಆಫ್ ದಿ ಗುಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಕೆನರಾ ಬ್ಯಾಂಕ್ನ ಈ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು ಸಿಗುವಂತ ಶೇಕಡವಾರು ಬಡ್ಡಿ ಎಷ್ಟು? ಕರ್ನಾಟಕದ ವಿಶ್ವಾಸಾರ್ಹ ಬ್ಯಾಂಕ್ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ನ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡೋದು ಹೇಗೆ? ಬನ್ನಿ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಥವಾ ಕೆನರಾ ಬ್ಯಾಂಕ್ ಮಂತ್ಲಿ ಪೇಔಟ್ ಸ್ಕೀಮ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಮಾತನಾಡ್ಲಿಕ್ಕಿದೀವಿ. ನೋಡಿ, ಬಹಳಷ್ಟು ಜನ ತಾವು ಕಷ್ಟಪಟ್ಟು ದುಡಿತಾರೆ, ಒಂದಷ್ಟು ಹಣವನ್ನ ಸಂಗ್ರಹಿಸಿಟ್ಕೊಂಡಿರ್ತಾರೆ, ಅದನ್ನ ಎಲ್ಲಾದ್ರೂ ಒಂದು ಕಡೆ ಹೂಡಿಕೆ ಮಾಡಿ ಪ್ರತಿ ತಿಂಗಳು ಆದಾಯ ಗಳಿಸಬೇಕು ಅಂತ ಹೇಳುವಂತ ಯೋಚನೆ ಮಾಡ್ತಾ ಇರ್ತಾರೆ. ನಂಬರ್ 1, ಅವರಿಗೆ ಯಾವುದೇ ರೀತಿಯಾದಂಥ ರಿಸ್ಕ್ ಬೇಡ, ನಂಬಲರ್ಹವಾಗಿರುವಂತ ಸಂಸ್ಥೆಯ ಅಗತ್ಯ ಇರುತ್ತೆ. ಅಷ್ಟೇ ಅಲ್ಲದೆ ಹೂಡಿಕೆ ಮಾಡಿದಂತ ಹಣಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ತಿಂಗಳು ತಿಂಗಳು ಆದಾಯ ಬರಬೇಕು ಅಂತ. ಅದಕ್ಕೋಸ್ಕರನೇ ಪ್ರತಿ ತಿಂಗಳು ಆದಾಯ ಬರುವಂತ ಈ ಸ್ಕೀಮ್ ಬಗ್ಗೆ ನಾವು ಮಾತನಾಡ್ಲಿಕ್ಕಿದ್ದೀವಿ. ಸೊ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರು, ತುಂಬಾ ಜನಕ್ಕೆ ತಾವು ಕಷ್ಟಪಟ್ಟು ದುಡಿದಂತ ಹಣ ಇದೆಯಲ್ಲ ಅದು ಸೇಫ್ ಆಗಿರ್ಬೇಕು, ಬಟ್ ಅದನ್ನ ಹೂಡಿಕೆ ಮಾಡಿ ಅದರಿಂದ ತಿಂಗಳು ಆದಾಯ ಬರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ಹೇಗೆ ಸೂಟ್ ಆಗುತ್ತೆ ಮತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಈಗ ನೋಡಿ ಶೇಷ, ಉದಾಹರಣೆಗೆ ನಾನು ಸ್ಟಾಕ್ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿ ಒಂದು 20,000 ರೂಪಾಯಿನ ನಾನು ಇವತ್ತು ಹೂಡಿಕೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆ 20,000 ನಾಳಿದ್ದು 15,000ನೂ ಆಗ್ಬೋದು, 25,000ನೂ ಆಗ್ಬೋದು. ಇದು ಸ್ಟಾಕ್ ಮಾರ್ಕೆಟ್ ಹೂಡಿಕೆಗಳಲ್ಲಿ ಇರುವಂತ ಅನಿಶ್ಚಿತತೆ. ಮ್ಯೂಚುವಲ್ ಫಂಡ್ ಕೂಡ ಹೀಗೆ ವರ್ಕ್ ಆಗುತ್ತೆ. ತುಂಬಾ ಜನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ನಾನು 20,000 ಹಾಕಿದ್ರೆ ನಂಗೆ 20,000 ಇರಬೇಕು, ಆದ್ರೆ ನನಗೆ ಪ್ರತಿ ತಿಂಗಳು ಒಂದಿಷ್ಟು ಆದಾಯ ಬರಬೇಕು ಅಂತ ನಿರೀಕ್ಷೆ ಮಾಡೋರು ಇರ್ತಾರೆ. ಅಂತವ್ರಿಗೆ ಈ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಸುರಕ್ಷಿತ ಹೂಡಿಕೆಗಳು ಅಥವಾ ಕನ್ವೆನ್ಷನಲ್ ಇನ್ವೆಸ್ಟ್ಮೆಂಟ್ಸ್ ಶೂಟ್ ಆಗುತ್ತೆ. ಅಂತಹ ಕನ್ವೆನ್ಷನಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ್ದಪ್ಪ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್. ಇದರಲ್ಲಿ ನೀವು ಹೂಡಿಕೆ ಮಾಡಿದ ಬಂಡವಾಳದ ರೀತಿ ಇರುತ್ತೆ, ಪ್ರತಿ ತಿಂಗಳು ನಿಮಗೆ ಬಡ್ಡಿ ಆದಾಯ ಬರುತ್ತೆ. ಹಾಗಾದ್ರೆ ನೀವು ಕೇಳ್ಬೋದು, ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆಯಾ ಅಂತ ಹೇಳಿ. ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಸ್ಕೀಮ್ ಇಲ್ಲ. ಕೆನರಾ ಬ್ಯಾಂಕ್ನ ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ ಮಂತ್ಲಿ ಪೇಔಟ್ ಅಂತೇಳಿ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಅನ್ನು ನಾವು ಮಾಡಿಕೊಂಡ್ರೆ ಪ್ರತಿ ತಿಂಗಳು ನಮಗೆ ನಿರ್ದಿಷ್ಟ ಬಡ್ಡಿ ಬರುತ್ತೆ. ನಾವೀಗಾಗಲೇ ತಮ್ನೇಲಲ್ಲಿ ಕೊಟ್ಟಿರೋ ಹಂಗೆ 17,000ಕ್ಕಿಂತ ಹೆಚ್ಚು ಬಡ್ಡಿಯನ್ನ ನೀವು ಎಷ್ಟು ಮೊತ್ತ ಹೂಡಿಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಪಡೀಲಿಕ್ಕೆ ಸಾಧ್ಯ ಇದೆ. ಈ ಇಡೀ ಯೋಜನೆಯ ವಿವರವನ್ನ ನಾವು ಕೊಡ್ತೀವಿ. ಕೊನೆ ತನಕ ವಿಡಿಯೋವನ್ನ ನೋಡಿ, ಇದರ ಸಾಧಕ ಬಾಧಕಗಳೇನು, ಇದರಿಂದ ನಿಮಗೆ ಹೇಗೆ ಅನುಕೂಲ ಆಗುತ್ತೆ, ನಿಮಗೆ ನಿಶ್ಚಿತವಾಗಿ ಹೇಗೆ ಆದಾಯವನ್ನ ಪಡ್ಕೋಬಹುದು ಪ್ರತಿ ತಿಂಗಳು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ. ಅಷ್ಟೇ ಅಲ್ಲ, ಹೇಗೆ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಅಬ್ಸಲ್ಯೂಟ್ಲಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತು. ನೆಕ್ಸ್ಟ್ ಬರೋ ಪ್ರಶ್ನೆನೇ, ಇದಕ್ಕೆ ಏನಾದರೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಾ, ಅರ್ಹತೆ ಬೇಕಾ ಏನಾದರೂ ಅಂತ. ಈಗ ನೋಡಿ, ಇದರ ಎಲಿಜಿಬಿಲಿಟಿ ಮತ್ತೆ ಫೀಚರ್ಸ್, ಏನು ಅರ್ಹತೆ ಬೇಕು, ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನು ಅಂತ ನೋಡೋದಾದ್ರೆ, ಮಿನಿಮಮ್ ಇನ್ವೆಸ್ಟ್ಮೆಂಟು 1,000 ರೂಪಾಯಿಂದ ಮಾಡ್ಬೋದು. ಟೆನ್ಯೂರ್ ರೇಂಜು 1 ವರ್ಷದಿಂದ 10 ವರ್ಷದ ಅವಧಿಗೆ ಇದನ್ನ ಮಾಡ್ಬೋದು. ಲೋನ್ ಫೆಸಿಲಿಟಿ, ನಾವು ಹೂಡಿಕೆ ಮಾಡಿದ್ದೀವಿ, ನಾವು ಹೂಡಿಕೆ ಮಾಡಿದ ಮೊತ್ತದ ಮೇಲೆ ಅದನ್ನ ಗ್ಯಾರಂಟಿಯಾಗಿ ಕೊಟ್ಟು ನಾವು ಸಾಲ ತಗೋಬೋದಾ ಅಂದ್ರೆ ಸಾಲ ತಗೊಳ್ಳಿಕ್ಕೆ ಅವಕಾಶ ಇದೆ 90% ಆಫ್ ದ ಡೆಪಾಸಿಟ್ ಮೇಲೆ. ಸೇಫ್ಟಿ ಲೆವೆಲ್, ಇದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್. ಕೆನರಾ ಬ್ಯಾಂಕು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರೋದ್ರಿಂದ ಇಲ್ಲಿ ಸುರಕ್ಷತೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಯಾವುದೇ ಬ್ಯಾಂಕ್ ಆದರೂ ಸಹಿತ ಡೆಪಾಸಿಟ್ ಇನ್ಶೂರೆನ್ಸ್ ಸ್ಕೀಮ್ ಅಂಡ್ರಲ್ಲಿ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಇರುತ್ತೆ. ಒಂದು ವೇಳೆ ಬ್ಯಾಂಕ್ ಏನಾದರೂ ದಿವಾಳಿ ಆದರೆ ನಿಮಗೆ 5 ಲಕ್ಷ ರೂಪಾಯಿ ಮೊತ್ತ ಮಾತ್ರ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಹಣ ಇಟ್ಟಿದ್ರೆ ನಿಮಗೆ ಅದು ಸಿಗೋದಿಲ್ಲ. ಈ ಮಾಹಿತಿ ನಿಮಗೆ ಗೊತ್ತಿರಲಿ. ಹಾಗಂತ ಎಲ್ಲ ಬ್ಯಾಂಕ್ಗಳು ದಿವಾಳಿ ಆಗ್ತವೆ ಅಂತ ನೀವು ಅತಿಯಾಗಿ ಭಯ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದ್ರೆ ಬ್ಯಾಂಕ್ಗಳು RBI ಇಂದ ರೆಗ್ಯುಲೇಟ್ ಆಗ್ತವೆ, ಅಲ್ಲಿ RBI ನಿಯಂತ್ರಣ ಇರುತ್ತೆ. ಮತ್ತೆ ಈಗ ಸ್ಪೆಷಲ್ ಬೆನಿಫಿಟ್ಸ್ ಏನು ಇದರಲ್ಲಿ ಈ ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಅಂತ ಹೇಳಿದ್ರೆ, ಸೀನಿಯರ್ ಸಿಟಿಸನ್ಸ್ಗೆ
ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಅಂದರೆ ನಾರ್ಮಲ್ ಸಿಟಿಸನ್ಸ್ಗೆ ಒಂದು ರೀತಿ ಬಡ್ಡಿ ದರ, ಸೀನಿಯರ್ ಸಿಟಿಸನ್ಸ್ಗೆ 60 ವರ್ಷ ಮೇಲ್ಪಟ್ಟವ್ರಿಗೆ ಒಂದು ರೀತಿಯ ಬಡ್ಡಿ ದರ, 80 ವರ್ಷ ಮೇಲ್ಪಟ್ಟವ್ರಿಗೆ ಮತ್ತೊಂದು ರೀತಿಯ ಬಡ್ಡಿ ದರ ಇರುತ್ತೆ. 60 ವರ್ಷ 80 ವರ್ಷ ಮೇಲ್ಪಟ್ಟವ್ರಿಗೆ ಬಡ್ಡಿ ದರ ಸ್ಲೈಟ್ಲಿ ಜಾಸ್ತಿ ಇರುತ್ತೆ. ಈಗ ನಮಗೆ ಇಂಟರ್ನೆಟ್ನಲ್ಲಿ ಮತ್ತೆ ಕೆನರಾ ಬ್ಯಾಂಕ್ನ ಕೆಲವು ಪ್ಲಾಟ್ಫಾರ್ಮ್ಸಲ್ಲಿ ಲಭ್ಯ ಇರುವಂಥ ಮಾಹಿತಿ ಪ್ರಕಾರ ಏನಪ್ಪ ಇಂಟ್ರೆಸ್ಟ್ ರೇಟ್ ಇದೆ ಅಂತ ಹೇಳಿದ್ರೆ, ಈಗ ನಾವೊಂದು ಚಾರ್ಟನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ರೆಗ್ಯುಲರ್ 1 ರಿಂದ 2 ವರ್ಷ ಅವಧಿಗೆ ನಾವು ಹೂಡಿಕೆ ಮಾಡಿದರೆ 6.25ರಿಂದ 6.40% ಇಂಟ್ರೆಸ್ಟ್ ರೇಟ್ ಇದೆ ಜನರಲ್ ಪಬ್ಲಿಕ್ಕಿಗೆ. ಸೀನಿಯರ್ ಸಿಟಿಸನ್ಸ್ಗೆ 6.75ಇಂದ 6.90% ಇದೆ. ಸ್ಪೆಷಲ್ ಒಂದು 444 ಡೇಸ್ ಅಂತೇಳಿ ಒಂದು ಆಪ್ಷನ್ ಇದೆ, ಅದರಲ್ಲಿ ಜನರಲ್ ಪಬ್ಲಿಕ್ಗೆ 6.60% ಮತ್ತು ಸೀನಿಯರ್ ಸಿಟಿಸನ್ಸ್ಗೆ 7.10% ಇಂಟ್ರೆಸ್ಟ್ ಇದೆ. ಸ್ಪೆಷಲ್ 555 ಡೇಸ್ ಅಂತೇಳಿ ಒಂದು ಆಪ್ಷನ್ ಇದೆ, ಅದರಲ್ಲಿ 6.65% ಜನರಲ್ ಪಬ್ಲಿಕ್ಕಿಗೆ, ಸೀನಿಯರ್ ಸಿಟಿಸನ್ಸ್ಗೆ 7.15% ಇದೆ. ಲಾಂಗ್ ಟರ್ಮ್ 5 ರಿಂದ 10 ವರ್ಷ ನಾವು ಹೂಡಿಕೆ ಮಾಡ್ತೀವಿ ಅಂತೇಳಿ ಹೇಳಿದರೆ 6.40% ಜನರಲ್ ಪಬ್ಲಿಕ್ಕಿಗಿದೆ, ಸೀನಿಯರ್ ಸಿಟಿಸನ್ಸ್ಗೆ 6.90%. ಇದನ್ನ ಇಲ್ಲಿ ಗಮನದಲ್ಲಿಟ್ಕೊಳ್ಳಿ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ಎಲ್ಲರೂ ಕೂಡ ಕೇಳೋದು ಒಂದೇ, ನೀವು ಆರಂಭದಲ್ಲೇ ಹೇಳಿದ್ರಿ ಪ್ರತಿ ತಿಂಗಳು 17,250 ರೂಪಾಯಿ ಆದಾಯ ಗಳಿಸೋದಕ್ಕೆ ಸಾಧ್ಯ ಅಂತ. ಅದು ಹೇಗೆ ಅಂತ ನಾನು ನಿಮ್ಗೆ ಕೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರೆ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಸೇಫ್ಟಿ ನೆಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಅದು ಹೆಂಗೆ ಮತ್ತೆ ಯಾಕೆ ಅಂತ ಹೇಳ್ಬೋದಾ? ಈಗ ನೋಡಿ, ಸೇಫ್ಟಿ ನೆಟ್ ಅಂದ್ರೆ ಏನು? ಅನಿಶ್ಚಿತ ಸಂದರ್ಭಗಳಿಗೆ ಸಜ್ಜಾಗಿ ಇರುವಂತದ್ದು ಅಂತ ಹೇಳಿ. ಅನಿಶ್ಚಿತ ಸಂದರ್ಭ ಅಂದ್ರೆ ಏನು? ನಾವು ದುಡಿತಿರ್ತೀವಿ, ನಮಗೇನಾದ್ರು ಸಮಸ್ಯೆ ಆದ್ರೆ ನಮ್ಮ ಕುಟುಂಬಕ್ಕೆ ಆದಾಯದ ಕೊರತೆ ಉಂಟಾಗುತ್ತೆ. ಈ ಆದಾಯದ ಕೊರತೆ ಉಂಟಾಗಬಾರ್ದು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೋಬೇಕು. ಟರ್ಮ್ ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಾನು 50 ಲಕ್ಷ, 1 ಕೋಟಿ ಅಥವಾ 2 ಕೋಟಿ ಕವರೇಜ್ ತಗೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಏನಾದರೂ ಸಮಸ್ಯೆ ಆದರೆ ನಮ್ಮ ಕುಟುಂಬಕ್ಕೆ 50 ಲಕ್ಷ, 1 ಕೋಟಿ ಅಥವಾ 2 ಕೋಟಿ ಕವರೇಜ್ ಅನ್ನು ತೆಗೆದುಕೊಂಡಿರ್ತೀನಲ್ಲ, ಆ ಮೊತ್ತ ಕುಟುಂಬಕ್ಕೆ ಹೋಗುತ್ತೆ. ಕುಟುಂಬಕ್ಕೆ ಹೋದಾಗ ಅವರಿಗೆ ಆರ್ಥಿಕ ಸಂಕಷ್ಟಗಳಿಂದ ಒಂದಿಷ್ಟು ಕುಶನಿಂಗ್ ಸಿಗುತ್ತೆ. ಹಾಗಾದ್ರೆ ಟರ್ಮ್ ಇನ್ಶೂರೆನ್ಸ್ ಕಾಸ್ಟ್ಲಿನಾ ಅಂತ ಹೇಳಿದ್ರೆ ಇಲ್ಲ. ತಿಂಗಳಿಗೆ 400 ರಿಂದ 500 ರೂಪಾಯಿಂದ ಪ್ರೀಮಿಯಂ ಶುರುವಾಗುತ್ತೆ. ನೀವು ಕೋಟಿಗಳವರೆಗೆ ಕವರೇಜ್ ಅನ್ನ ಪಡ್ಕೋಬಹುದು. ಅದಕ್ಕೆ ತಕ್ಕಂಗೆ ಪ್ರೀಮಿಯಂ ಕೂಡ ಬದಲಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನು ಬಳಸಿ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಅಲ್ಲ, 51 ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನ ಕಂಪೇರ್ ಮಾಡಿ ಯಾವುದು ನಿಮಗೆ ಸೂಕ್ತ ಅದನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬದ ಆಪ್ತ ಮಿತ್ರ. ಸಂಕಷ್ಟ ಕಾಲದಲ್ಲಿ ನಿಮ್ಮ ಕುಟುಂಬಕ್ಕೆ ಹಣಕಾಸಿನ ಭದ್ರತೆಯನ್ನ ಒದಗಿಸುವಂತ ಒಂದು ಪ್ರಾಡಕ್ಟ್. ಹಾಗಾದ್ರೆ ಬರೀ ಟರ್ಮ್ ಇನ್ಶೂರೆನ್ಸ್ ಸಾಕಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ದುಡ್ದಿದ್ದ ದುಡ್ಡನ್ನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನ ಇನ್ಶೂರೆನ್ಸ್ ಪ್ರೀಮಿಯಂಗೆ ಕಟ್ಟಿದ್ರೆ ನಿಮ್ಮ ಆಸ್ಪತ್ರೆ ಖರ್ಚುಗಳನ್ನ ಆ ಇನ್ಶೂರೆನ್ಸ್ ನೋಡ್ಕೊಳ್ಳುತ್ತೆ. ಈ ಹೆಲ್ತ್ ಇನ್ಶೂರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ತಿಂಗಳಿಗೆ 400 ರಿಂದ 500 ರೂಪಾಯಿಂದ ಪ್ರೀಮಿಯಂ ಶುರು ಆಗುತ್ತೆ. ನೀವು ಎಷ್ಟು ಕವರೇಜ್ ತಗೋತೀರಿ ಅದ್ರ ಮೇಲೆ ಅದರ ಪ್ರೀಮಿಯಂ ಕೂಡ ವ್ಯತ್ಯಾಸ ಆಗುತ್ತೆ. 51 ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನೀವು ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಬಳಸಿ ನೀವು ಖರೀದಿ ಮಾಡಿದ್ರೆ ಅಷ್ಟೇ ಅಲ್ಲ, 25% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಹೆಲ್ತ್ ಇನ್ಶೂರೆನ್ಸ್ ಖರೀದಿಯನ್ನ ನೀವು ಮಾಡುವಾಗ. ಅಷ್ಟೇ ಅಲ್ಲ, ನಮ್ಗೆ ಈಗ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ಮೇಲೆ ನಮ್ಗೆ ಸರಿಯಾದ ಕವರೇಜ್ ಕೊಡ್ತಾರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೊಡ್ತಾರೆ. ಅದರಲ್ಲಿ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ನ ನಿಮ್ಗಾಗಿ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಇನಿಷಿಯಲ್ ಕ್ಲೇಮ್ ಸಪೋರ್ಟ್ ಅನ್ನ 30 ಮಿನಿಟ್ಸ್ ಅಲ್ಲಿ ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಕಾಂಪ್ರಮೈಸ್ ಆಗಬೇಡಿ. ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟು. ಇದನ್ನ ಯಾವುದೇ ಕಾರಣಕ್ಕೂ ಇದೇನೋ ಒಂದು ಸೇಲ್ಸಿ ಪಿಚ್ ಅನ್ನೋ ದೃಷ್ಟಿಯಲ್ಲಿ ನೋಡಬೇಡಿ. ಇದು ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ. ನಿಮ್ಮ ಕುಟುಂಬಕ್ಕೆ ಒಂದು ರಕ್ಷಾ ಕವಚ. ಯಶ್ ಶರತ್ ಅವರು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳಿದ್ರಿ. ಯಾಕಂದ್ರೆ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಸೇಫ್ಟಿ ನೆಟ್ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಟರ್ಮ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಕೂಡ ತಗೋಬೇಕು ಅಂತ ಹೇಳುವಂಥ ಸಲಹೆಯನ್ನು ಕೊಟ್ರಿ. ಇನ್ನು ನೆಕ್ಸ್ಟ್ ಮತ್ತೆ ನಾವು ಪಾಯಿಂಟಿಗೆ ಬರೋದಿದ್ರೆ, ಈ ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಡಿಯಲ್ಲಿ ಪ್ರತಿ ತಿಂಗಳು 17,250 ರೂಪಾಯಿ ಗಳಿಸೋದು ಹೆಂಗೆ, ಇದನ್ನು ತಿಳಿಸ್ಕೊಡ್ತೀರಾ? ಖಂಡಿತ ಶೇಷ. ಈಗ 17,250 ರೂಪಾಯಿ ಈ ಕೆನರಾ ಬ್ಯಾಂಕ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ಹೇಗೆ ಸಿಗುತ್ತೆ ಅನ್ನೋದನ್ನ ನಾವು ಟೇಬಲ್ ಮೂಲಕ ಎಕ್ಸ್ಪ್ಲೈನ್ ಮಾಡೋಣ. ಇಲ್ಲಿ ನೋಡಿ, 30 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರಿ. ಈಗ ನಂಗೆ ರಿಟೈರ್ಮೆಂಟ್ ಕಾರ್ಪಸ್ ಬಂದಿದೆ ಅಥವಾ ನನ್ನ ಹತ್ರ ಸರ್ಪ್ಲಸ್ ಮನಿ ಇದೆ, ನನಗೆ ಒಂದಷ್ಟು ದಿನಕ್ಕೆ ನಾನು ಹೂಡಿಕೆ ಮಾಡಬೇಕು, ನನಗೆ ಸ್ಥಿರವಾದ ಆದಾಯ ಬೇಕು, ನಂಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಥರದ್ದು ಯಾವುದೇ ರಿಸ್ಕ್ ಬೇಡ ಅನ್ನೋರು ಈಗ 30 ಲಕ್ಷ ಇದೆ. 30 ಲಕ್ಷನ ತೆಗೆದುಕೊಂಡು ಹೋಗಿ ನೀವು ಕೆನರಾ ಬ್ಯಾಂಕ್ ಈ ಮಂತ್ಲಿ ಪೇಔಟ್ FDಗೆ ಹಾಕಿದ್ರೆ ಅಥವಾ ಮಂತ್ಲಿ ಇನ್ಕಮ್ ಸ್ಕೀಮ್ಗೆ ಹಾಕಿದ್ರೆ ನಿಮಗೆ
17,250 ಸಿಗುತ್ತೆ. ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ 6.9% ಇಂಟ್ರೆಸ್ಟ್ ಪ್ರಕಾರ. ಇಲ್ಲಪ್ಪ ನಾನು ಸೀನಿಯರ್ ಸಿಟಿಸನ್ ಅಲ್ಲ ಅಂತ ಹೇಳಿದ್ರೆ 16,000 ರೂಪಾಯಿ ಸಿಗುತ್ತೆ 6.4% ಬಡ್ಡಿ ಪ್ರಕಾರ. ಅಷ್ಟೇನಾ, ಅದಕ್ಕಿಂತ ಜಾಸ್ತಿ ಗಳಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿದ್ರೆ, ಯಾರ ಹತ್ರ 1 ಕೋಟಿ ರೂಪಾಯಿ ಇದೆ ಅಂತೇಳಿ ಅನ್ಕೊಳ್ಳಿ. ಎಷ್ಟೋ ಜನರ ಹತ್ರ ರಿಟೈರ್ಮೆಂಟ್ ಕಾರ್ಪಸ್ 1 ಕೋಟಿ ರೂಪಾಯಿ ಇರುತ್ತೆ. 1 ಕೋಟಿ ರೂಪಾಯಿ ಹಾಕಿದ್ರೆ ಜನರಲ್ ಪಬ್ಲಿಕ್ಕಿಗೆ 6.4% ಇಂಟ್ರೆಸ್ಟ್ ಪ್ರಕಾರ 53,332 ರುಪೀಸ್ ಸಿಗುತ್ತೆ. ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ 57,500 ರೂಪಾಯಿ ಸಿಗುತ್ತೆ. ಸೊ ಇದು ಒಟ್ಟಾರೆ ಒಂದು ಲೆಕ್ಕಾಚಾರ. ಈಗ ಯಾರೋ ಹೇಳ್ಬೋದು, ನನ್ನ ಹತ್ರ 30 ಲಕ್ಷ ಇಲ್ಲ ಅಥವಾ 1 ಕೋಟಿ ರೂಪಾಯಿ ಇಲ್ಲ, ನಾನು ಕಡಿಮೆ ಅಮೌಂಟ್ನ ಇಡ್ಬೋದಾ ಅಂತೇಳಿ ತುಂಬಾ ಚೆನ್ನಾಗಿ ಕೇಳ್ಬೋದು. ನೋಡಿ, 1 ಲಕ್ಷ ರೂಪಾಯಿ ಇಟ್ಟರೆ ಜನರಲ್ ಪಬ್ಲಿಕ್ಕಿಗೆ 533 ರೂಪಾಯಿ ಸಿಗುತ್ತೆ ತಿಂಗಳಿಗೆ. ಸೀನಿಯರ್ ಸಿಟಿಸನ್ಸ್ಗೆ 575 ಸಿಗುತ್ತೆ. ಹಾಗೇನೆ 2 ಲಕ್ಷಕ್ಕೆ ಎಷ್ಟು ಅಂತೇಳಿ ಇಲ್ಲಿದೆ. ಈಗ 5 ಲಕ್ಷದ ನಾನು ಹೇಳ್ಬಿಡ್ತೀನಿ. 5 ಲಕ್ಷ ಇಟ್ಟರೆ ನಿಮಗೆ 2,666 ರೂಪಾಯಿ ಸಿಗುತ್ತೆ ಜನರಲ್ ಪಬ್ಲಿಕ್ ಆಗಿದ್ರೆ. ಸೀನಿಯರ್ ಸಿಟಿಸನ್ ಆಗಿದ್ರೆ 2,875 ಸಿಗುತ್ತೆ. ಇಲ್ಲ ನನ್ನ ಹತ್ರ ಒಂದು 10 ಲಕ್ಷ ಇದೆ ಅಂತೇಳಿ ಅಂದರೆ ಜನರಲ್ ಸಿಟಿಸನ್ಸ್ಗೆ 5,333 ರೂಪಾಯಿ, ಮತ್ತು ಸೀನಿಯರ್ ಸಿಟಿಸನ್ಸ್ಗೆ 5,750 ರೂಪಾಯಿ. ಇಲ್ಲಪ್ಪ ನನ್ನ ಹತ್ರ ಒಂದು 20 ಲಕ್ಷ ಇದೆ, ಅದನ್ನು ನಾನು ಇಡ್ತೀನಿ ಅಂತ ಹೇಳಿದ್ರೆ ಜನರಲ್ ಪಬ್ಲಿಕ್ ಆದರೆ 10,666 ರೂಪಾಯಿ, ಮತ್ತು ಸೀನಿಯರ್ ಸಿಟಿಸನ್ಸ್ಗೆ 11,500 ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು. ಈಗ ತಿಂಗಳು ನಾವು ಇನ್ಕಮ್ ಗಳಿಸ್ತೀವಲ್ಲ ಇದ್ರ ಮೂಲಕ, ಸೊ ಅದಕ್ಕೆ ಟ್ಯಾಕ್ಸ್ ಏನಾದರೂ ಇರುತ್ತಾ? ಖಂಡಿತ ಶೇಷ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಇದಕ್ಕೆ ಟ್ಯಾಕ್ಸ್ ಅನ್ವಯ ಆಗುತ್ತೆ. ನೋಡಿ, ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ. ಈ TDS ಯಾವಾಗ ಡಿಡಕ್ಟ್ ಆಗುತ್ತೆ, ನೀವು ಎಷ್ಟು ಮಿತಿಯನ್ನು ದಾಟಿದ್ರೆ TDS ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ದಿಸ್ ಇಸ್ ಆಸ್ ಆಫ್ ಏಪ್ರಿಲ್ 2026. ಈ ಹೊಸ ತೆರಿಗೆ ಕಾಯ್ದೆ ಜಾರಿಗೆ ಬಂದಿದೆಯಲ್ಲ, ಅದ್ರ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. 60 ವರ್ಷ ಒಳಪಟ್ಟಂಥ ಸಾಮಾನ್ಯ ನಾಗರಿಕರು TDS ಲಿಮಿಟ್ ಆನ್ಯುಯಲ್ ವಾರ್ಷಿಕ 50,000ಕ್ಕಿಂತ ಜಾಸ್ತಿ ಬಡ್ಡಿ ರೂಪದಲ್ಲಿ ಬಂದರೆ ಅದಕ್ಕೆ TDS ಆಗುತ್ತೆ. ಮತ್ತು TDS ಆಗಬಾರ್ದು ಅಂತ ಹೇಳಿದ್ರೆ ಫಾರ್ಮ್ 121 ಅನ್ನು ಸಲ್ಲಿಕೆ ಮಾಡಬೇಕು. ಯಾಕೆಂದರೆ ಅದರಲ್ಲಿ ಕಾರಣ ಹೇಳಬೇಕಾಗುತ್ತೆ. ನೀವು ಯಾಕೆ ಮಾಡಬಾರ್ದು, ನಿಮ್ಮ ಆದಾಯ ಎಷ್ಟಿದೆ ಅಂತೇಳಿ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. 60 ವರ್ಷ ಮೇಲ್ಪಟ್ಟಂಥವರಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಬಡ್ಡಿ ಆದಾಯ ಬಂದರೆ ಮೂಲದಲ್ಲೇ ತೆರಿಗೆಯನ್ನು ಕಡಿತ ಮಾಡ್ತಾರೆ. ಅಂದರೆ ಬ್ಯಾಂಕ್ ಅವರು ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಆದರೆ ನೀವು ಅದಕ್ಕೆ ಡಿಡಕ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ಅಗೇನ್ ಫಾರ್ಮ್ 121. ಈ ಫಾರ್ಮ್ 121 ಅನ್ನೋದು ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಬಂದಿದೆಯಲ್ಲ, ಅದ್ರ ಪ್ರಕಾರ ಹೊಸ ಫಾರ್ಮ್ ಇದು. ಇದ್ರ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ. ಮುಂಚೆ ಯಾವುದೋ ಒಂದು ಬೇರೆ ಫಾರ್ಮ್ ಇತ್ತಲ್ಲ ಅಂಥೇಳಿ, ಇದು ಹೊಸ ಫಾರ್ಮು. ಇದನ್ನು ಸಲ್ಲಿಕೆ ಮಾಡಿ, ಅದನ್ನು ಸಲ್ಲಿಕೆ ಮಾಡಿದರೆ ನಿಮಗೆ ಅವರು TDS ಅನ್ನು ಡಿಡಕ್ಟ್ ಮಾಡೋದಿಲ್ಲ. ಓಕೆ, ಸರಿ. ಹಾಗಿದ್ರೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಈಗ ನಾನು ಹೂಡಿಕೆ ಮಾಡಬೇಕು, ಹೇಗೆ ಹೂಡಿಕೆ ಮಾಡೋದು ಇದರಲ್ಲಿ? ಈಗ ನೋಡಿ ಶೇಷ, ಈಗ ಕೆನರಾ ಬ್ಯಾಂಕ್ AI1 ಆ್ಯಪ್ ಅಂತೇಳಿ ಇದೆ. ನೀವು ಪ್ಲೇಸ್ಟೋರ್ಗೆ ಹೋಗಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಕೊಂಡು ಆನಂತರ ಡೆಪಾಸಿಟ್ಸ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಅಲ್ಲಿಗೆ ನ್ಯಾವಿಗೇಟ್ ಮಾಡಿಕೊಂಡ್ರೆ ಫಿಕ್ಸೆಡ್ ಡೆಪಾಸಿಟ್ಸ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಯಾವ ರೀತಿ ನಿಮಗೆ ಬಡ್ಡಿ ಪಾವತಿ ಆಗಬೇಕು ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಅದಕ್ಕೆ ಮಂತ್ಲಿ ಪೇಔಟ್ ಅಂತ ಸೆಲೆಕ್ಟ್ ಮಾಡಿದರೆ ಇದು ಆಕ್ಟಿವೇಟ್ ಆಗುತ್ತೆ. ಪ್ರತಿ ತಿಂಗಳು ನೀವು ಹೂಡಿಕೆ ಮಾಡಿದ ಮೊತ್ತದ ಮೇಲೆ ಬಡ್ಡಿ ದರಕ್ಕೆ ಅನುಗುಣವಾಗಿ ಗಳಿಕೆ ಸಿಗುತ್ತೆ. ಈಗ ನೋಡಿ, ನಾವು ಈ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಇದು ಪ್ರಸ್ತುತ ಬಡ್ಡಿ ದರಗಳ ಪ್ರಕಾರ ಮಾಡಿರುವಂತಹ ಒಂದು ಲೆಕ್ಕಾಚಾರ. ಇದನ್ನು ನೀವು ಗಮನಿಸ್ಕೊಳ್ಳಿ. ಬಡ್ಡಿ ದರಗಳು ಬದಲಾದರೆ ನಿಮಗೆ ಸಿಗುವ ಮೊತ್ತದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಮತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಕೆನರಾ ಬ್ಯಾಂಕ್ ಒಂದು ವಿಶ್ವಾಸಾರ್ಹ ಸಂಸ್ಥೆ. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಒನ್ ಆಫ್ ದಿ ಬಿಗ್ಗೆಸ್ಟ್ ಬ್ಯಾಂಕ್ಸ್ ಇನ್ ದಿ ಕಂಟ್ರಿ. ಅಷ್ಟೇ ಅಲ್ಲ, ಮತ್ತೆ ನೀವು ಕೇಳ್ಬೋದು, ಯಾಕೆ ಇದಕ್ಕಿಂತ ಬೇರೆ ಬಡ್ಡಿ ದರಗಳು ಜಾಸ್ತಿ ಇದಾವಲ್ಲ? ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ದು ಬಡ್ಡಿ ಜಾಸ್ತಿ ಇದೆ, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ದು ಬಡ್ಡಿ ದರ ಜಾಸ್ತಿ ಇದೆ ಅಂತೇಳಿ ಹೇಳ್ಬೋದು ನೀವು. ಆದರೆ ನೆನ್ಪಿಟ್ಕೊಳ್ಳಿ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಗರಿಷ್ಠ ಮೊತ್ತ 15 ಲಕ್ಷ ಮಾತ್ರ ಹೂಡಿಕೆ ಮಾಡ್ಬೋದು. ಅದು ಜಾಯಿಂಟ್ ಅಕೌಂಟಲ್ಲಿ. ಸಿಂಗಲ್ ಅಕೌಂಟ್ ಆದರೆ 9 ಲಕ್ಷ ಮಾತ್ರ ಹೂಡಿಕೆ ಮಾಡ್ಬೋದು. ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ 30 ಲಕ್ಷ ರೂಪಾಯಿಯನ್ನು ಮಾತ್ರ ಹೂಡಿಕೆ ಮಾಡ್ಬೋದು. ಇದರಿಂದ ಆಚೆಗೆ ನಮಗೆ ಸೇಫ್ ಇನ್ಸ್ಟ್ರೂಮೆಂಟ್ಸ್ ಬೇಕು, ನಮಗೆ ನಿಶ್ಚಿತ ಆದಾಯ ಕೊಡುವಂಥ ಹೂಡಿಕೆಗಳು ಬೇಕು ಅಂತ ಹೇಳಿದ್ರೆ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳಿ ನಾವು ಈ ವಿಡಿಯೋವನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಯಾರು ನಿಶ್ಚಿತ ಆದಾಯವನ್ನು ಬೇಕು ಅಂತೇಳಿ ನೋಡ್ತಿರ್ತಾರೋ ಅವರಿಗೆ ಇದರಿಂದ ಖಂಡಿತ ಅನುಕೂಲ ಆಗುತ್ತೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಯಾಕೆಂತ ಹೇಳಿದ್ರೆ ತುಂಬಾ ಜನಕ್ಕೆ ಇದ್ದಂಥ ಯೋಚನೆ, ತುಂಬಾ ಜನ ಕೇಳ್ತಾ ಇದ್ದಂಥ ಪ್ರಶ್ನೆ ಕೂಡ ಅದೇನೆ. ನಮ್ಮಲ್ಲಿರುವಂತಹ ಹಣವನ್ನು ಒಂದು ಕಡೆ ಹೂಡಿಕೆ ಮಾಡಿ ಅದರಿಂದ ತಿಂಗಳ ಆದಾಯವನ್ನು ಗಳಿಸಬೇಕು ಅಂತ ಹೇಳಿ ಅದಕ್ಕೆ ಒಂದು ಒಳ್ಳೆ ದಾರಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅಂತ ಹೇಳುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ, ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಶೇರ್ ಮಾಡಿ. ಯಾಕಂದ್ರೆ ಇವತ್ತಿನ ದಿನ ಬಹಳಷ್ಟು ಜನ ಈ ತರದ ಸೇಫ್ ಹೂಡಿಕೆಯ ಬಗ್ಗೆ ತಿಂಗಳು ಆದಾಯ ಗಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.